ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 7 ಅಕ್ಟೋಬರ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 30.65 ಪಾಯಿಂಟ್ಸ್ಗಳ ಒಂದು ಸಣ್ಣ ಏರಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 25,108.30 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು 136.63 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 81,926.75 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಭಾರತೀಯ ಏರ್ಟೆಲ್ ಶೇರ್ಸ್ಗಳಲ್ಲಿ ಸುಮಾರು 1.37% ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಆಟೋ ಶೇರ್ಸ್ಗಳಲ್ಲಿ ಸುಮಾರು 1.27% ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಫಿನಾನ್ಷಿಯಲ್ ಸರ್ವಿಸಸ್, ಐಚರ್ ಮೋಟರ್ಸ್, HCL ಟೆಕ್ನಾಲಜೀಸ್, ಅಲ್ಟ್ರಾಟೆಕ್ ಸಿಮೆಂಟ್, HDFC ಬ್ಯಾಂಕ್, ICICI ಬ್ಯಾಂಕ್, ಏರ್ಟೆಲ್ನಲ್, ಹಾಗೆ ಟಾಟಾ ಸ್ಟೀಲ್, ಬಜಾಜ್ ಫಿನಾನ್ಸ್, SBI ಲೈಫ್ ಇನ್ಶೂರೆನ್ಸ್, ಕೋಲ್ ಇಂಡಿಯಾ, ಪವರ್ ಗ್ರಿಡ್, ರಿಲಯನ್ಸ್ ಇಂಡಸ್ಟ್ರೀಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಮಹೇಂದ್ರ ಆ್ಯಂಡ್ ಮಹೇಂದ್ರ ಮತ್ತು ವಿಪ್ರೋ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPO ನೋಡಿದರೆ ವಿ ವರ್ಕ್ ಇಂಡಿಯಾ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು. ಸುಮಾರು ರೀಟೇಲ್ ಕ್ಯಾಟಗರಿನಲ್ಲಿ 0.62 ಟೈಮ್ಸ್ ಅಷ್ಟೇ ಸಬ್ಸ್ಕ್ರಿಪ್ಷನ್ಸ್ ಆಗಿರೋದು, ಅಂಥ ಒಂದು ಡಿಮ್ಯಾಂಡ್ ನೋಡೋಕ್ಕೆ ಸಿಗಲಿಲ್ಲ ಇದರಲ್ಲಿ. ಹಾಗೆ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಇಲ್ಲಿವರೆಗೂ ಸುಮಾರು 0.67 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರೀಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಹೊಸ IPO ನೋಡಿದ್ರೆ ಮಿತ್ತಲ್ ಸೆಕ್ಷನ್ಸ್ ಲಿಮಿಟೆಡ್ ಇದು SME IPO, ಪ್ರೈಸ್ ರೇಂಜ್ ಬಂದು 136 ರೂಪಾಯಿಂದ 143 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ. ಓಪನ್ ಆಗಿರೋದು ಇವತ್ತು 7 ಅಕ್ಟೋಬರ್, ಹಾಗೆ ಕ್ಲೋಸ್ ಆಗೋದು 9 ಅಕ್ಟೋಬರಿಗಿದ್ದು ಕ್ಲೋಸ್ ಆಗುತ್ತೆ. ಹಾಗೆ ರೀಟೇಲ್ ಕ್ಯಾಟಗರಿನಲ್ಲಿ ಸುಮಾರು 5 ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗೆ LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಲಿಮಿಟೆಡ್ ಇದು ಒಂದು ದೊಡ್ಡ IPO ಅಂತ ಹೇಳ್ಬೋದು. ಪ್ರೈಸ್ ರೇಂಜ್ ಬಂದು 1,080 ರೂಪಾಯಿಂದ 1,140 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,040 ರೂಪಾಯಿ ಇದೆ. ಓಪನ್ ಆಗಿರೋದು ಇವತ್ತು, ಕ್ಲೋಸ್ ಆಗೋದು 9 ಅಕ್ಟೋಬರ್ 2025ಕ್ಕೆ. ಆಲ್ರೆಡಿ ಇದರಲ್ಲಿ ಹೆಚ್ಚು ಕಡಿಮೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 0.8 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರೀಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಇದರಲ್ಲಿ ಮ್ಯಾಕ್ಸಿಮಮ್ 9 ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ನಮಗೆ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ.